ಹಾಯ್ ಫ್ರೆಂಡ್ಸ್, ನಮಸ್ತೆ. ಸಾಧನೆ, ಸಾಧಕರು ಇವರು ನಮ್ಮ ಕರಾವಳಿಯ ಸಾಧಕಿಯರು. ಸ್ನೇಹಿತರೆ, ಸಾಧನೆ ಅನ್ನೋದು ಸುಮ್ಮನೆ ಬರೋಲ್ಲ. ಪ್ರತಿಯೊಂದು ಸಾಧನೆ ಹಿಂದೆ ಸತತ ಪ್ರಯತ್ನ ಇದ್ದೇ ಇರುತ್ತೆ. ಸ್ನೇಹಿತರೆ, ಮೊನ್ನೆ ತಾನೇ ನಾವು ಗುರು ಪೂರ್ಣಿಮೆಯನ್ನ ಆಚರಿಸ್ಕೊಂಡ್ವಿ. ಆ ನಿಟ್ಟಿನಲ್ಲಿ ಇಲ್ಲೊಬ್ಬ ಗುರು ಸಾಧಕಿಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಇವರು ಸತತ 35 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನ ಮಾಡಿಕೊಂಡವರು. ಅಷ್ಟೇ ಅಲ್ಲ, ಯಕ್ಷಗಾನದಲ್ಲಿ ವೇಷ, ಕರಾವಳಿ ಗಂಡು ಕಲೆ ಯಕ್ಷಗಾನದಲ್ಲಿ, ಅದರಲ್ಲೂ ಮಹಿಳಾ ತಂಡವ ಯಕ್ಷಗಾನವನ್ನ ಹುಟ್ಟುಹಾಕಿ, ಅಷ್ಟೇ ಅಲ್ಲ ಕತೆ ಬರವಣಿಗೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು, ಮಾತ್ರವಲ್ಲ ಇವತ್ತಿಗೂ ಕೂಡ ತಾಳಮದ್ದಳೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇರೋರು. ಇವರು ಯಾರು, ಏನು, ಎತ್ತ ಅಂತ ಯೋಚಿಸ್ತಾ ಇದ್ರ ಸ್ನೇಹಿತರೆ? ಇಷ್ಟೆಲ್ಲ ಒಬ್ಬರಿಂದನೇ ಸಾಧ್ಯನಾ ಅಂತ ನೋಡ್ತಾ ಇದ್ದೀರಾ? ಎಸ್ ಫ್ರೆಂಡ್ಸ್, ಖಂಡಿತ ಸಾಧ್ಯ. ಆ ಸಾಧಕಿ ಇವರೇ. ಅವರನ್ನ ಪರಿಚಯ ಮಾಡಿಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಸಂಚನಾ ಕ್ರಿಯೇಷನ್. ಸ್ಪೆಷಲ್ ಕುಕಿಂಗ್, ಟ್ರೆಡಿಷನಲ್ ಫುಡ್, ಎಕ್ಸರ್ಸೈಸ್, ಟೂರ್, ಟ್ರಿಪ್ ಅಂಡ್ ಗಾರ್ಡನಿಂಗ್ ಸ್ಪೆಷಲ್ ಫಾರ್ ಹೈ ಪೇಸ್ಟರ್ಸ್. ಹಾಗೆ ಚಾನಲ್ ಸಪೋರ್ಟ್ ಮಾಡಿ. ವಿಡಿಯೋ ದೀರ್ಘ ಆದ್ರೂ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್, ಓಕೆನಾ? ಸ್ನೇಹಿತರೆ ನಮಸ್ಕಾರ, ನಾ ಸಂಚನಾ, ಇದು ಸಂಚನಾ ಕ್ರಿಯೇಷನ್. ಫ್ರೆಂಡ್ಸ್, ಈ ದಿನದ ನನ್ನ ಈ ವಿಡಿಯೋದಲ್ಲಿ ಸಾಧನೆ ಸಾಧಕಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವರು ಅನುಸೂಯ ರಾವ್ ಅಂತೇಳಿ, ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಒಂದು ಚಿಕ್ಕ ಗುರು ಕಾಣಿಕೆ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೇವರು ಒಳ್ಳೇದ್ ಮಾಡಿ. ಥ್ಯಾಂಕ್ ಯು. ಒಂದು ಕಾಲದಲ್ಲಿ ಗುರು ಅಂತಂದ್ರೆ ಪೂಜ್ಯ ಭಾವನೆ, ದೈವಿ ಭಾವನೆ ಇರ್ತಿತ್ತು. ಹೌದಾ? ಖಂಡಿತ. ಎಸ್. ಕಾಲ ಬದಲಾದಂತೆ ಆಗ ಹೇಳ್ತಿದ್ರು ನ ಗುರುವರ ಅಧಿಕಮ್ಮ ಅಂತ, ಅಂದ್ರೆ ಗುರುವಿಗಿಂತ ಹಿರಿಯರಿಲ್ಲ ಅಂತ. ಮತ್ತೆ ಕೂಡ ಹೇಳ್ತಿದ್ರು ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರಿಹರರು ಬರರು ಅಂತ ಹೇಳಿ. ಖಂಡಿತ. ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಗುರುಗಳಿಗೆ ಎಷ್ಟು ಸ್ಥಾನ ಇರ್ತಿತ್ತು. ಖಂಡಿತ ಅಲ್ವಾ? ಖಂಡಿತ. ಗುರುವೇ ನಮಃ ಅಂತ ಕೈ ಮುಗಿದ್ವಿ. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಗುರುವೇ ಮಹಾ ಅನ್ನೋ ಕಾಲಕ್ಕೆ ಬಂದಿದ್ದೀವಿ. ಹೌದು ಟೀಚರ್. ಈ ಬದಲಾವಣೆ ಯಾಕೆ, ಹೇಗೆ, ಎಲ್ಲಿಂದ ಆಯ್ತು? ಈ ಬದಲಾವಣೆ ಬೇಕಾಗಿತ್ತ? ಬದಲಾವಣೆ ಎಲ್ಲಿಂದ ಆಯ್ತು? ನಿಮ್ಮ ಕಾಲದಲ್ಲಿ ಅಂದ್ರೆ ಈಗ ತುಂಬಾ ವರ್ಷದ ಹಿಂದೆ ಏನಲ್ಲ, ಈಗ ಒಂದು 30-35 ವರ್ಷದಿಂದ ಅಲ್ಲಿಂದ ಇಲ್ಲಿವರೆಗೆ ಏನೆಲ್ಲ ಬದಲಾವಣೆ ಆಗಿದೆ? ನೀವು ವಿದ್ಯಾರ್ಥಿ ಆದಾಗಿಂದ ಹಿಡಿದು ನೀವು ವೃತ್ತಿ ಜೀವನ ಪ್ರಾರಂಭವಾಗುವವರೆಗೆ, ಅಲ್ಲಿಂದ ಇಲ್ಲಿವರೆಗೂ ಏನೆಲ್ಲ ಬದಲಾವಣೆ? ನೀವು 35 ವರ್ಷ ಟೀಚಿಂಗ್ ಮಾಡಿದ್ರಿ, ನಿಮ್ಮ ಅನುಭವನ ನಮ್ ಜೊತೆ ಹಂಚ್ಕೋಬಹುದಾ ಟೀಚರ್? ಖಂಡಿತ. ಅಂದ್ರೆ ನಾವು ಪ್ರಾಥಮಿಕ ಶಾಲೆಗೆ ಹೋಗುವಾಗ ನಮ್ಗೆ ಗುರುಗಳಿಗಿಂತ ಮೇಲೆ ದೇವರೇ ಇಲ್ಲ. ಅಂದ್ರೆ ಮನೆಯಲ್ಲಿ ಅದನ್ನು ಹೇಳಿಕೊಟ್ಟದ್ದು ಅಪ್ಪ ಅಮ್ಮ, ನಂತರ ಗುರುಗಳು ಅಂತ. ನಮಗೆ ಶಾಲೆಗೆ ಹೋದ ತಕ್ಷಣ ಗುರುಗಳು ಅಂದ್ರೆ ಬಹಳ ಪ್ರೀತಿ. ಆಗ ಸ್ವಲ್ಪ ಶಿಕ್ಷೆಯವರು ಕೊಡ್ತಿದ್ರು, ಆದ್ರೆ ಅದು ನಮ್ಗೆ ಯೋಚನೆ ಇಲ್ಲ. ಯಾಕೆಂದ್ರೆ ಅಷ್ಟು ಚಂದ ಕಲಿಸುವುದು ಗುರುಗಳೇ ದೇವರ ಭಾವನೆ ಇತ್ತು. ಹಾಗೆ ಅದನ್ನೆಲ್ಲ ನೋಡಿಯೋ ಗೊತ್ತಿಲ್ಲ, ನನ್ಗೂ ಒಂದು ಉಪಾಧ್ಯಾಯನಿ ಆಗ್ಬೇಕು ಅಂತ ನನ್ಗೊಂದು ಮನಸ್ಸಲ್ಲಿ ಹಂಬಲ ಆಗಲೇ ಮೊಳಕೆ ಹೊಡೆದಿತ್ತು. ಹಾಗೆ ನಾನು ಟೀಚರ್ ಆದೆ. ಆಮೇಲೆ ನಮ್ಮ ಕಾಲದಲ್ಲಿಯೂ ಮಕ್ಕಳು ಗೌರವ ಕೊಡ್ತಿದ್ರು. ಆದ್ರೆ ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ ಗುರುಗಳ ಮೇಲೆ ಅದೇ ಗುರುವೇನ್ ಮಹಾ ಅನ್ನೋ ಕಾಲಕ್ಕೆ ಬಂದಿದೆ. ಗುರುವೇನ್ ನಮಃ ಅನ್ನೋ ಕಾಲದಿಂದ ಗುರುವೇನ್ ಮಹಾ ಅನ್ನೋ ಕಾಲಕ್ಕೆ. ಅದು ಕಾರಣ ಒಂದನೇದಾಗಿ ಈ ಸಮಾಜ, ಎರಡನೇದಾಗಿ ಪೋಷಕರು. ಮುಖ್ಯ ಕಾರಣ ಪೋಷಕರು. ಯಾಕೆಂದ್ರೆ ನಾನು ಶಾಲೆಗೆ ಸೇರುವಾಗ ಹೇಳ್ತಿದ್ರು, ತಪ್ಪು ಮಾಡಿದ್ರೆ ಪೆಟ್ಟು ಕೊಡಿ ಟೀಚರ, ಕೇಳಲಿಕ್ಕೆ ಬರುದಿಲ್ಲ ಅಂತ ಹೇಳ್ತಿದ್ರು. ಹೌದು. ಹಾಗೆ ನಾವು ಬರೆದ್ರು ಅವ್ರು ಕೇಳಲಿಕ್ಕೆ ಬರ್ತಿಲ್ಲ. ಮಕ್ಕಳು ಹೇಳುದಿಲ್ಲ, ಹೇಳಿದ್ರೆ ಅವರಿಗೆ ಅಲ್ಲೂ ಪೆಟ್ಟು ಬೀಳ್ತದೆ. ಹೌದು. ಆದರೆ ಆ ನಂತರ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಪೆಟ್ಟು ಬೇಡ, ಒಂದು ಚೂರು ಹೊಡೆದ್ರೆ ಸಾಕು ಶಾಲೆಗೆ ಕೇಳಲಿಕ್ಕೆ ಬರ್ತಾರೆ. ಇದು ಮಕ್ಕಳ ಮೇಲೆ ತುಂಬಾ ದುಷ್ಟ ಪರಿಣಾಮ ಬೀಳ್ತದೆ. ಆದ ಕಾರಣ ಆಗ ಗುರುಗಳ ಮೇಲೆ ಅವರಿಗೆ ಭಕ್ತಿಯು ಕಮ್ಮಿ ಆಗ್ತದೆ. ಮನೆಯಲ್ಲಿ ಕೂಡ ಮಕ್ಕಳು ಏನಾದ್ರೂ ಶಾಲೆ ವಿಷಯ ಹೇಳಿದ್ರು ಕೂಡ ಅವರು ಅದಕ್ಕೆ ಬೇರೆ ರೀತಿ, ಹೌದು ಅವ್ರು ಹಾಗೆ ಹೇಳಿದ್ರ ಅಂತ ಅದು ಬಿಟ್ಟು, ನೀನು ಯಾಕೆ ತಪ್ಪು ಮಾಡಿದ್ದು, ಒಳ್ಳೇದಾಯ್ತು ಅದು ಅಂತ ಅವರು
ಹೇಳ್ಬೇಕು. ಈಗ ಹೇಳುದಿಲ್ಲ, ಎಚ್ಚರಿಸಬೇಕು. ಹಾಗೆ ಹೇಳುದಿಲ್ಲ, ಹೌದಾ ನಾಳೆ ಬರ್ತೇನೆ ಕೇಳಲಿಕ್ಕೆ ಅಂತ ಈ ತರ ಹೇಳಿದ್ರೆ ಮಕ್ಕಳಿಗೆ ಗುರುಗಳ ಮೇಲೆ ತಂತಾನೆ ಭಕ್ತಿ ಕಮ್ಮಿ ಆಗ್ತದೆ. ಎರಡನೇದಾಗಿ ಈ ಸಮಾಜದಲ್ಲಿ ಕೂಡ ಹಾಗೆ ಗುರುಗಳನ್ನೊಂದು ರೀತಿಯಾಗಿ ಈಗ ನೋಡ್ತಾ ಇರ್ತಾರೆ. ಶಾಲೆಗೆ ಸರಿ ಅವರು ಬರುದಿಲ್ಲ ಹೇಳುದು, ಅಥವಾ ಶಾಲೆಯಲ್ಲಿ ಅವರು ಏನು ಕಲಿಸ್ತಾರೆ ಅಂತ ಹೇಳುದು. ಎರಡನೇದಾಗಿ ಈಗ ಹಲವಾರು ಟೀಚರ್ಸ್ಗಳಿಗೆ, ನಾವಿರುವಾಗ ಇರ್ಲಿಲ್ಲ, ಟೀಚರ್ಸ್ಗಳಿಗೆ ಹಲವಾರು ಟೆನ್ಷನ್. ಅಂದ್ರೆ ಆಫೀಸ್ ಕೆಲಸ ಇರ್ತದೆ, ಅದನ್ನು ಮಾಡ್ಬೇಕು, ಕಲಿಸ್ಲಿಕ್ಕೆ ಪುರ್ಸೊತ್ತಿಲ್ಲ, ಹೀಗೆಲ್ಲ ಇರ್ತದೆ. ಅದು ಕೂಡ ಬದಲಾವಣೆ ಕಾರಣ ಆಗ್ತದೆ. ಅವರಿಗೆ ಪಾಠ ಸರಿ ಆಗ ಪೋರ್ಷನ್ ಮುಗಿಸ್ಲಿಕ್ಕೂ ಅವರಿಗೆ ಆಗುದಿಲ್ಲ. ಹೀಗಾಗಿ ಹೀಗೆ ಬರ್ತಾ ಬರ್ತೀವಿ ಸಮಾಜದ ಒಂದು ಇದರಿಂದಾಗಿ ಆ ಮಕ್ಕಳಿಗೆ ಗುರುಗಳ ಮೇಲೆ ಅಂತಹ ಒಂದು ಭಾವನೆ ಕಮ್ಮಿ ಆಗ್ತಾ ಬರ್ತದೆ. ನಾವು ಹೇಗೆ ಇದ್ದೇವೆ ಸಣ್ಣದಿರುವಾಗ ಆ ಭಾವನೆ ಈಗ ಎಳ್ಳಷ್ಟು ಇಲ್ಲ, ಖಂಡಿತ ಇಲ್ಲ. ಹೌದು ಖಂಡಿತ. ಯಾಕೆಂದ್ರೆ ಮೊದಲೇ ಒಂದು ಹಿಂದಿನ ಕಾಲದಲ್ಲಿ ಅಂತ ಹೇಳಿದ್ರೆ ಒಂದು ಗುರುಗಳನ್ನ ಕಂಡಾಗ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ತಿದ್ವಿ, ತಲೆ ತಗ್ಗಿಸಿ ಅಥವಾ ಹೀಗೆ ಮಾಡ್ತಿದ್ವಿ. ಯಾಕೆಂದ್ರೆ ಗುರು ಎದುರಿಗೆ ನಿಂತಾಗ ಇದೊಂದು ಅಂಜಲಿ ಬದ್ಧವಾಗಿ ನಮಸ್ಕಾರ ಮಾಡುವಂತ ಸ್ಥಿತಿ. ಖಂಡಿತ. ಅಂದ್ರೆ ಅಂಜಲಿ ಅಂದ್ರೆ ಎದುರಿಗಿರೋ ಗುರುವಿಗೆ ಆ ಎಂಜಲು ತಾಗಿ ಆ ಪಾಪಕ್ಕೆ ಗುರಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಹೀಗೆ ಮಾಡ್ತಿಲ್ಲ, ಅಂಜಲಿ ಬದ್ಧರಾಗಿ ಅಂತ. ಬಟ್ ಈಗ ಒಂದು ಸರ್ ಆರಾಮಿದ್ದೀರಾ ಅಂತ ಕೇಳುವಂತ ಸ್ಥಿತಿ ಬಂದಿದೆ ಈಗ. ಹೌದು, ನಮಸ್ಕಾರ ಹೇಳಲಿಕ್ಕೂ ಕಷ್ಟ. ಹೌದು, ಯಾಕೆಂದ್ರೆ ನಾನು ಕೆಲವೇ ನೋಡ್ತೇನೆ, ಕೆಲವು ಮಕ್ಕಳು ಆಚೆ ನೋಡ್ತಾ ಹೋಗ್ತಾ ಇರ್ತಾರೆ, ನಮಸ್ಕಾರ ಕೊಡ್ಬೇಕಲ್ಲ ಅಂತ ಈ ತರ ಅವಾಯ್ಡ್ ಮಾಡಿ ಹೋಗ್ತಾ ಇರ್ತಾರೆ. ಇದೆಲ್ಲ ಅದು ಯಾವ ಪರಿಣಾಮ, ಯಾಕೆ ಹೀಗಾಯ್ತು ಅಂತ ಅರ್ಥ ಆಗುದಿಲ್ಲ ನನ್ಗೆ ಅನಿಸುವುದು. ಇದು ಹೀಗೆ ಮುಂದುವರಿದರೆ ಮುಂದೆ ಕಲಿಸುವವರ ಪಾಡೇನು ಅಲ್ವಾ? ಖಂಡಿತವಾಗಿದೆ. ಈಗ ನೀವು ವಿದ್ಯಾರ್ಥಿ ಆಗಿದ್ದರಿಂದ ನೀವು ಕಲಿಸುವಲ್ಲಿ ಕಲಿತಿದ್ದೀರಲ್ಲ, ಆ ಸ್ಕೂಲಲ್ಲಿ ಆಗಿನಿಂದ ಏನಾದ್ರೂ ಬದಲಾವಣೆ ಆಗಿತ್ತಾ? ನಾನು ವಿದ್ಯಾರ್ಥಿಯಾದಾಗ ನಾನು ಪಾಣಮಂಗಳೂರು SVS ಗೆ ಹೋದದ್ದು. ಮನೆಯಿಂದ ತುಂಬಾ ದೂರ ಇತ್ತು. ಆಗ ನಮ್ಗೆ ಗುರುಗಳು ಬಹಳ ಒಳ್ಳೆಯ ರೀತಿಯಲ್ಲಿ ಕಲಿಸ್ತಿದ್ರು. ಹಾಗೆ ಅಲ್ಲಿ ನಮ್ಗೆ ಒಳ್ಳೆಯ ಚಟುವಟಿಕೆ ಎಲ್ಲ ಪ್ರೋತ್ಸಾಹ ಕೊಡ್ತಿದ್ರು. ಆದರೆ ಹಾಗೆ ನಾನು ಟೀಚರ್ ಆಗುವಾಗ ಅಷ್ಟೇ ಇತ್ತು, ಎಂತದು ರೆಸ್ಪೆಕ್ಟ್ ಅಥವಾ ಗೌರವ ಇತ್ತು. ಆದ್ರೂ ಅದಕ್ಕಿಂತ ಸ್ವಲ್ಪ ಬದಲಾವಣೆ ಆದಾಗೆ ನಾನು ಕಾಣ್ತಾ ಇದ್ದೇನೆ. ಖಂಡಿತ. ಅಲ್ಲಿಂದ ಇಲ್ಲಿಗಂತ ನಿಮ್ಮ ಈಗ ವೃತ್ತಿ ಜೀವನ ನಿಮ್ಮ ಎಲ್ಲಿಂದ ಪ್ರಾರಂಭ ಆಯಿತು? ನನ್ನ ವೃತ್ತಿ ಜೀವನ ನಾನು ಅಂದ್ರೆ ನೂಜಿಬೈಲ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ನಾನು ಟೀಚರ್ ಆಗಿ ಸೇರಿದ್ದು. ಅದು ಏಡೆಡ್ ಸ್ಕೂಲ್, ಖಾಸಗಿ. ಆದ ಕಾರಣ ನಮ್ಗೆ ಟ್ರಾನ್ಸ್ಫರ್ ಇಲ್ಲ, ಬೇರೆ ಶಾಲೆಗೆ ಹೋಗುವಾಗಿಲ್ಲ. ಅಲ್ಲಿಯ ಕರೆಸ್ಪಾಂಡೆಂಟ್ ಅಂದ್ರೆ ಸಂಚಾಲಕರು ನೂಜಿಬೈಲು. ಆಗ ನಾನು ಸೇರುವಾಗಿದ್ದದು ರಾಮ್ ಭಟ್ ಹೇಳಿ, ಆಮೇಲೆ ನೂಜಿಬೈಲು ಮನೆತನದವರು ಈಶ್ವರ ಭಟ್. ನಿಜವಾಗಿ ಹೇಳಿದ್ರೆ ನಾನು ಇವತ್ತಿಗೂ ಒಂದು ಊಟ ಮಾಡುವಾಗ ಅವರು ನೆನಪು ಮಾಡ್ತೇನೆ. ಅವರು ಅಲ್ಲ, ನಮ್ಗೆ ಅನ್ನ ಕೊಟ್ಟವರು, ಅವರ ಶಾಲೆಯಲ್ಲಿ ನಾವು ಇದ್ದದ್ದು. ಆದರೆ ಬಹಳ ನಮ್ಗೆ ಪ್ರೀತಿ ಮಾಡಿದ್ದಾರೆ ಅವರು. ಅವ್ರಿಗೇನು ಅಂದ್ರೆ ಆಗ್ಲೇ ಏಡೆಡ್ ಶಾಲೆನ ಹಣ ಕೇಳ್ತಿದ್ರು ಟೀಚರ್ಸ್ ಗಳನ್ನು ಸೇರಿಸುವಾಗ, ನಮ್ಮ ಶಾಲೆ ಬೇರೆ ಬೇರೆ ಶಾಲೆಗಳಲ್ಲಿ. ಆದರೆ ನಾವು ಸೇರುವಾಗ ಅವರು ಹಣ ತೆಗೆದುಕೊಳ್ಳಿಲ್ಲ. ಒಂದು ಹೇಳಿದ್ದು, ಶಾಲೆಗೆ ವಿದ್ಯೆಗೆ ಮಹತ್ವ ಕೊಡ್ಬೇಕು, ಮಕ್ಕಳಿಗೆ ಚಂದ ಕಲಿಸ್ಬೇಕು, ಇದೇ ಅವರ ಧ್ಯೇಯ. ಅದನ್ನು ನಾವೆಲ್ಲರೂ ಮನಸ್ಸು ಮಾಡಿದ್ದೇವೆ. ಹಾಗೆ ನೂಜಿಬೈಲು ಈಶ್ವರ್ ಭಟ್ರು ನಂತರ ಬಂದ್ರು. ಆಮೇಲೆ ಲಾಸ್ಟ್ ಆಗುವಾಗ ಅವರ ಸೊಸೆ ಶಾಂತಾಲಯನ್ ಭಟ್ ಸಂಚಾಲಕ. ಅವರೆಲ್ಲರೂ ಒಳ್ಳೆ ಮನೆತನ. ನಾನು ಇದು ತಂದೆ ತಾಯಿ ನಂತರ ಗೌರವ ಕೊಡುವುದು ನೂಜಿಬೈಲು ಮನೆ ತಂದವರಿಗೆ. ಖಂಡಿತ. ನೀವು ಅಲ್ಲಿ ಎಷ್ಟು ವರ್ಷ ಸರ್ವಿಸ್? ನಾನು ಸಾಧಾರಣ 35 ವರ್ಷಗಳ ಕಾಲ ನೂಜಿಬೈಲು ಶಾಲೆಯಲ್ಲಿ ನಾನು ಇದ್ದೆ. 35 ವರ್ಷಗಳ ಒಂದೇ ಶಾಲೆಯಲ್ಲಿದ್ದೆ ನಾನು, ಒಂದೇ ಶಾಲೆಯಲ್ಲಿ ಇದ್ದೆ. ಆದ್ರೆ ನಮ್ಮ ಶಾಲೆ ಜೇನುಗೂಡಿನ ಹಾಗೆ, ಯಾಕೆಂದ್ರೆ ಒಳ್ಳೆಯ ಸ್ಟಾಫ್ ಇತ್ತು. ಅಷ್ಟು ಮಾತ್ರ ಅಲ್ಲ, ನಮ್ಮ ಶಾಲೆಗೆ ಒಂದು ಬಂಟ್ವಾಳ ತಾಲೂಕಿನಲ್ಲಿ ಕೂಡ ಇನ್ಸ್ಪೆಕ್ಟರ್ಗಳು ಹೇಳ್ತಿದ್ರು, ನೋಡಿ ನೂಜಿಬೈಲು ಶಾಲೆಯನ್ನು ನೋಡಿ ಕಲಿಯಿರಿ ಅಂತ ಹೇಳ್ತಿದ್ರು. ಅಂದ್ರೆ ಅಷ್ಟು ನಾವು ವಿದ್ಯೆಗೆ ಬೆಲೆ ಕೊಡ್ತಿದ್ದೆವು. ನಮ್ಮ ಮಕ್ಕಳು ಎಲ್ಲ ಚಟುವಟಿಕೆಯಲ್ಲಿ ಕೂಡ ಬಹಳ ಹುಷಾರಾಗಿದ್ರು. ಅಂದ್ರೆ ನಾವು ಹೊಗಳುವುದಲ್ಲ, ನಮ್ಮಲ್ಲಿ ಅಂತಹ ಸ್ಟಾಫ್ ಇತ್ತು. ಅಂತಹ ಒಂದು ಎಲ್ಲದರಲ್ಲಿ ಒಂದು ಮಕ್ಕಳನ್ನು ಮುಂದೆ ತರಬೇಕು ಎನ್ನುವಂತಹ ಒಂದು ಎಲ್ಲ ಟೀಚರ್ಗೆ ಗುರು ವೃಂದದವರಿದ್ರು. ಆದ ಕಾರಣ ಮಕ್ಕಳು ಕೂಡ ಹಾಗೆಯೇ ಎಲ್ಲಿ ಹೋದ್ರು ನಮ್ಗೆ ಬಹುಮಾನ ಸಿಕ್ತಿತ್ತು. ನೂಜಿಬೈಲು ಹೇಳಿ ಅಷ್ಟು ಒಂದು ಪ್ರಸಿದ್ಧವಾಗಿತ್ತು ನಮ್ಮ ಕಾಲದಲ್ಲಿ, ಅಷ್ಟು ಇದಾಗಿತ್ತು. ಈಗ ಕೂಡ ಇದೆ. ಈಗ ಮಕ್ಕಳು ಕಮ್ಮಿ ಆಗಿದ್ದಾರೆ, ಯಾಕೆಂದ್ರೆ ಅಲ್ಲೆಲ್ಲ ಇಂಗ್ಲಿಷ್ ಮೀಡಿಯಂ ಶಾಲೆ ಸ್ಥಾಪನೆ ಆಗಿ. ಆದ್ರೂ ಪರವಾಗಿಲ್ಲ, ಒಳ್ಳೆಯ ಸ್ಟಾಫ್ ಈಗಲೂ ಇದ್ದಾರೆ, ಒಳ್ಳೆ ಕಲಿಸ್ತಾ ಇದ್ದಾರೆ. ಈಗ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಯಾರ್ದಾರು ನೆನಪಿದ್ರೆ ಅವರು ಯಾವ ಒಂದು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ? ನೀವು ಕಲಿಸಿದ ವಿದ್ಯಾರ್ಥಿಗಳಲ್ವಾ, ಎಲ್ಲಿವರೆಗೆ ಅವರು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ? ನಾನು ಕಲಿಸಿದ ವಿದ್ಯಾರ್ಥಿಗಳು ಇವತ್ತು ಎಲ್ಲೆಲ್ಲೋ ಒಳ್ಳೊಳ್ಳೆಯ ಜಾಬ್ ಅಲ್ಲಿ ಇದ್ದಾರೆ. ವಕೀಲರಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಫಾರಿನ್ ನಲ್ಲಿ ಉದ್ಯಮಿಯಾಗಿದ್ದಾರೆ. ಮತ್ತೆ ಇಲ್ಲೇ ಹತ್ತಿರದಲ್ಲೇ ಇದು
ವಿದ್ಯಾರ್ಥಿ ಸಂಘದ ನಾಯಕರಾಗಿದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ, ಎಲ್ಲ ಒಳ್ಳೊಳ್ಳೆ ವಿದ್ಯಾರ್ಥಿಗಳೇ. ಮೊನ್ನೆ 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತು ಪ್ರೌಢಶಾಲೆ, ನಮ್ಮ ಶಾಲೆ ಪಕ್ಕವೇ. ಅಲ್ಲಿ ನಮ್ಮ ವಿದ್ಯಾರ್ಥಿಗಳೇ ಅದನ್ನು ಮುನ್ನಡೆಸಿದ ರೂವಾರಿಯಾದದ್ದು. ರಾಮ್ ಪ್ರಸಾದ್ ರೈ ಹೇಳುವವನು, ವಿದ್ಯಾರ್ಥಿ ಸಂಘದ ಅಧ್ಯಕ್ಷ MD ಮಾಯಿಲಾ ಅವರು ಅಲ್ಲಿಯ ಇಡೀ ಕಾರ್ಯದರ್ಶಿ, ಹೀಗೆ ಒಳ್ಳೆ ರೀತಿಯಲ್ಲಿ ಮುನ್ನಡೆಸಿದ್ದಾರೆ. ಹಾಗೆಯೇ ಇವತ್ತು ವಿದೇಶದಲ್ಲಿ ಕೂಡ ಪುರಂದರ್ ಹೇಳುವವರಿದ್ದಾರೆ, ಕುವೈಟಿನಲ್ಲಿ ಮೊನ್ನೆ ಇಲ್ಲಿಗೆ ಬಂದಿದ್ದಾರೆ, ಅವರು ಒಳ್ಳೆಯ ರೀತಿ ಇದ್ದಾರೆ. ಮತ್ತೆ ಪುತ್ತೂರಿನಲ್ಲಿ ನಮ್ಮ ನೂಜಿಬೈಲು ಮನೆತನದಲ್ಲಿ ಬದ್ರಿನಾಥ್ ಡಾಕ್ಟರ್, ಚರ್ಮದ ಡಾಕ್ಟ್ರು ಅವರು ಇದ್ದಾರೆ. ಮತ್ತೆ ವಕೀಲರಾಗಿ ಖಜೆ ಮನೆತನದ ರಾಮಚಂದ್ರ ಭಟ್ರು, ಈಶ್ವರ ಭಟ್, ಅವರನ್ನೆಲ್ಲ ಒಂದು ನೋಡುವಾಗ ನೀವು ಕಲಿಸಿದ ವಿದ್ಯೆ ನೆನಪಾಗ್ಬೋದು ನಿಮ್ಗೆ. ಖಂಡಿತ ಅದೆಲ್ಲ ನೆನಪು ಮಾಡ್ಕೊಳ್ತಾರ ಇಲ್ಲಾದ್ರೂ? ಅಯ್ಯೋ, ನೋಡಿದ ಕೂಡ್ಲೆ ಒಳ್ಳೆ ಅದು ಬದ್ರಿನಾಥ್ ಹೋದ ತಕ್ಷಣ ಎಷ್ಟು ಕ್ಯೂ ಇದ್ರು ಕೂಡ ಹೇಳ್ತಾನೆ ಟೀಚರ್ ಬರ್ಲಿ ಅಂತ, ಖುಷಿ ಆಗ್ತದೆ. ಅಂದ್ರೆ ಹಾಗೆ ನೀವೇ ಹೇಳಿದ್ರಿ, ಪೆಟ್ಟು ಕೊಟ್ಟು ಶಿಕ್ಷೆ ಕೊಟ್ಟು ಶಿಕ್ಷಣವನ್ನ ಮುಂದುವರಿಸ್ತಿದ್ರೆ. ಬಟ್ ಇವತ್ತು ಶಿಕ್ಷೆ ಹೇಳುವುದಿಲ್ಲ, ಇಲ್ಲ ಶಿಕ್ಷೆ ಇಲ್ಲ ಇವತ್ತು. ಅದೇ ಶಿಕ್ಷೆ ಕೊಟ್ಟರು ಕೂಡ ಅದನ್ನ ಬೇರೆ ರೀತಿ ಪರಿಗಣಿಸ್ತಾರೆ. ಅದೇ ನಾ ಹೇಳಿದಲ್ಲ, ಕಾರಣ ಹೆತ್ತವರು, ಹೆತ್ತವರೇ ಕಾರಣ ಅದಕ್ಕೆ. ಹೌದು, ಪೋಷಕರು ಕೂಡ ಒಂಚೂರು ಮಕ್ಕಳು ಹೆಂಗ್ ಶಿಕ್ಷೆ ಕೊಡ್ತಾರೆ, ತಿದ್ದಲಿಕ್ಕೆ ಮಾಡ್ತಾರೆ ಅನ್ನೋ ತಲೆಯಲ್ಲಿ ಪೋಷಕರಿಗೂ ಬರ್ಬೇಕು. ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಕೆಲವೊಂದು ಮೊಬೈಲ್ ಇನ್ನೇನು ಆಕ್ಟಿವಿಟೀಸ್ ಬೇರೆ ಬೇರೆ ಇರೋದ್ರಿಂದ ಅದು ಕೂಡ ಒಂದು ಕಾರಣ. ಅದು 99% ಮೊಬೈಲ್ ನಿಂದಾಗಿ ಕಾರಣ. ಮಕ್ಕಳ ಕೈಯಲ್ಲಿ ಇರುವುದೇ ಮೊಬೈಲ್. ಎಲ್ಲ ಬಿಡಿ, ಒಂದು ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲ್, ಊಟ ಮಾಡುವಾಗ ಕೂಡ ಮೊಬೈಲ್. ನಾನು ಎಷ್ಟೋ ಸರ್ತಿ, ನೀ ಯಾಕೆ ಮೊಬೈಲ್ ಅವಳ ಕೈಯಲ್ಲಿ, ಮಗುವಿನ ಕೈಯಲ್ಲಿ ಕೊಟ್ಟು ಊಟ ಮಾಡಿಸ್ತೀರಿ, ಇಲ್ಲರೂ ಊಟ ಮಾಡುದಿಲ್ಲ ಟೀಚರ್ ಅಂತ ಹೇಳ್ತಾರೆ. ನನ್ಗೆ ಆಶ್ಚರ್ಯ ಆಗುದು. ಅದಕ್ಕೆ ನಾ ಹೇಳುದು, ನೀವ್ ಯಾಕೆ ಅದು ನೀವು ಇದ್ ಮಾಡಿ, ಅದ್ರ ಬದಲು ಮಕ್ಕಳಿಗೆ ಕತೆಗಳನ್ನು ಹೇಳ್ತಾ ಮಾಡಿ, ಆಗ ಮಕ್ಕಳು ಕತೆ ಕುತೂಹಲ ಬರ್ತದೆ. ಆ ಕತೆ ಕೇಳ್ತಾ ಊಟ ಮಾಡ್ತಾರೆ. ಒಂದ್ಸರ್ತಿ ಅವರು ರಂಪ ಮಾಡ್ಬೋದು ಮೊಬೈಲಿಗೆ, ಮತ್ತೆ ಮತ್ತೆ ಅವ್ರಿಗೆ ಇದೇ ಅಭ್ಯಾಸ ಆಗ್ತದೆ ಅಂತ ನಾನು ತಾಯಂದ್ರಿಗೆ ಹೇಳ್ತೇನೆ, ಎಷ್ಟು ಜನರಿಗೆ ಹೇಳ್ತೇನೆ, ಮೊಬೈಲ್ ಬೇಡ, ನೀವು ಅಭ್ಯಾಸ ಮಾಡ್ಬೇಡಿ ಅಂತ ಹೇಳ್ತೇನೆ. ಅದು ಕೆಲವರು ತಾಯಂದ್ರಿಗೆ ಗೊತ್ತಾಗಿದೆ, ಯಾಕೆ ಈಗ ಬರ್ತಾ ಉಂಟಲ್ಲ ಮೊಬೈಲ್ ಏನೇನೆಲ್ಲ ಆಗ್ತಾ ಇದೆ. ಹೌದು, ಆದ್ರೆ ಹೆಚ್ಚಿನವರಿಗೆ ಗೊತ್ತಾಗಿದೆ, ಕೆಲವರಿಗೆ ಇನ್ನೂ ಗೊತ್ತಾಗ್ಲಿಲ್ಲ. ಟೀಚರ್, ನೀವು ಒಂದು ಶಾಲೆಯಲ್ಲಿ 35 ವರ್ಷಗಳ ಕಾಲ ಸುದೀರ್ಘ ಜೀವನವನ್ನು ಅಲ್ಲೇ ಕಳೆದ್ರಲ್ಲ, ನಿಮ್ಗೆ ಎಷ್ಟು ಅಲ್ಲಿ ಒಂದು ನೆನಪುಗಳು ಬರ್ತಾ ಇರ್ತದೆ? ಖಂಡಿತ. ನಾನೀಗ ಅಲ್ಲಿಂದ ಬರ್ತಾ ಇರುವಾಗ ಆ ಶಾಲೆ ನೋಡ್ತಾ ಇರ್ತೇನಲ್ಲ, ನನ್ಗೆ ಖುಷಿ ಆಗ್ತದೆ. ಆ ಶಾಲೆಗೆ ಹೋದ್ರಂತೂ ಮಕ್ಕಳು, ನಾನು ಅಂದಿನ ಮಕ್ಕಳೆಲ್ಲ ಈಗ ಇಲ್ಲ, ಆದ್ರೆ ಆ ಮಕ್ಕಳು ಟೀಚರ್ ಹೇಳ್ತಾರೆ, ಮಕ್ಕಳ ಇವರು ನಮ್ಮ ಶಾಲೆ ಟೀಚರ್ ಆಗಿದ್ರು, ನಿಮ್ಮ ಹಾಗೆ ಇದು ಆಗಿನ ಸ್ಟಾಫ್ನರ್ ಯಾರಾದ್ರು ಇದ್ದಾರೆ, 2-3-4 ಜನ ಇದ್ದಾರೆ. ಹೇಳ್ತಿದ್ರು ಅವರು, ನೀವು ಹೀಗೆ ಕೂತ ಆಗ ನಾವು ಕಲಿಸಿದಾಗೆ ಅವರು ನಿಮ್ಗ ಅಂತವ್ರೆ ಕಲಿಸ್ತಿದ್ರು ಅಂತೆಲ್ಲ ಹೇಳ್ತಾರೆ. ಮಕ್ಕಳು ಎಲ್ಲರೂ ಒಳ್ಳೆ ಬನ್ನಿ ಟೀಚರೇ ಕಥೆ ಹೇಳಿ ಅಂತ ಹೇಳ್ತಾರೆ. ಖುಷಿ ಆಗ್ತದೆ ಮಾತ್ರ. ಟೀಚರ್, ನಿಮ್ಮ ಈ ವೃತ್ತಿಯ ಜೊತೆಗೆ ಇನ್ನೂ ಬೇರೆ ಬೇರೆ ಪ್ರವೃತ್ತಿಗಳನ್ನ ಅಳವಡಿಸಿಕೊಂಡಿದ್ರಿ ಅಂತ ಕೇಳಲ್ಪಟ್ಟೆ, ಏನೆಲ್ಲ ಇತ್ತು? ಕತೆ ಬರೆಯುವ ಕೇಳಲ್ಪಟ್ಟೆ, ಯಕ್ಷಗಾನದಲ್ಲಿ ಕೂಡ ಇದ್ರಿ ಅನ್ನೋದು, ತಾಳಮದ್ದಳೆನೋ ಅಥವಾ ಯಕ್ಷಗಾನ ಮಾಡ್ತಿದ್ರಿ ಅನ್ನೋದು ಕೇಳಪಟ್ಟೆ. ಹಾಗೆ ಕತೆ ಕವನ ಕೂಡ ಬರೀತಿದ್ರಂತೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಪ್ರವೃತ್ತಿ, ಯಾಕಂದ್ರೆ ವೃತ್ತಿ ಅನ್ನೋದು ಜೀವನಕ್ಕಾದ್ರೆ ಪ್ರವೃತ್ತಿ ಅನ್ನೋದು ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತ. ಖಂಡಿತವಾಗಿ. ಆ ನಿಟ್ಟಿನಲ್ಲಿ ಯಕ್ಷಗಾನದ ಬಗ್ಗೆ ಒಂದ್ ಸ್ವಲ್ಪ ಮಾತು. ಯಕ್ಷಗಾನ ಅಂದ್ರೆ ನನ್ಗೆ ಸಣ್ಣದಿರುವಾಗ್ಲೇ ನಮ್ಗೆ ಅಂದ್ರೆ ನನ್ನ ತಂದೆಗೆ ಯಕ್ಷಗಾನ ಒಂದು ಹುಚ್ಚು ಇತ್ತಂತೆ. ಆಗ ಮೈಕ ಇಲ್ಲ, ಚೆಂಡೆ ಬೆಟ್ಟು ಕೇಳುವಾಗ ತಂದೆ ಹೋಗ್ತಿದ್ರಂತೆ, ನಾವೆಲ್ಲ ಹಾಗೆ ಓಡ್ತಿದ್ದದ್ದು. ಆಮೇಲೆ ನನ್ಗೂ ಹಾಗೆ ಯಕ್ಷಗಾನದ್ದು ಹೆಚ್ಚಾಗಿ ಮೇಲ್ಕರಲ್ಲಿ ಟೆಂಟ್ ಆಟ ಎಲ್ಲ ಆಗ್ತಿತ್ತು ಪ್ರತಿ ಶನಿವಾರ, ನಾವು ಹೋಗ್ತಿದ್ದೇವೆ. ಯಕ್ಷಗಾನ ಅಂದ್ರೆ ಉಸಿರಲ್ಲಿತ್ತು. ಆಗ್ಲೇ ನಂಗೆ ಆಸೆ ಇತ್ತು, ಆದ್ರೆ ಸಂಪ್ರದಾಯಸ್ಥ ಮನೆತನ. ನನ್ನ ತಂದೆ ರಾಮಕೃಷ್ಣ ಐತಾಳ ಅಂತ, ತಾಯಿ ಮಹಾಲಕ್ಷ್ಮಿ, ಅವರಿಗೆಲ್ಲ ಯಕ್ಷಗಾನ ಅಂದ್ರೆ ಎಲ್ಲರಿಗೂ ಇಷ್ಟ ಇತ್ತು. ಆದ್ರೆ ಆಗ ನಮ್ಗೆ ವೇಷ ಹಾಕುವ ಅವಕಾಶ ಇಲ್ಲಲ್ಲ, ನೋಡುವುದಷ್ಟೇ ನಮ್ಮ ಆಸೆ ಇತ್ತು. ಹಾಗೆ ಆ ನಂತರ ನನ್ಗೇನೋ ಅದು ತುಂಬಾ ಆಸೆ ಇತ್ತು. ಆಮೇಲೆ ನಾನು ಟೀಚರ್ ಆದ ಮೇಲೆ ನನಗೆ ಆಯ್ತು ಯಕ್ಷಗಾನ ಅದು ನಮ್ಮ ಇಲ್ಲೊಂದು ಕ್ಲಾಸ್ ಮಾಡುವ ಅಂತ ಆಯ್ತು ನಮ್ಮ ಶಾಲೆಯಲ್ಲಿ. ಹಾಗೆ ನನ್ನ ಸ್ಟೂಡೆಂಟ್ ಇದ್ದಾನೆ, ಶಿಷ್ಯ ಮಾದಕಟ್ಟಿ ಈಶ್ವರ ಭಟ್ಟ, ಅವನು ಒಳ್ಳೆ ಸ್ವರಾಮನದ್ದು. ಅವನು ಕನ್ನಡ ಪದ್ಯ ಎಲ್ಲ ಹಾಡುವಾಗ ನಾ ಹೇಳ್ತಿದ್ದೆ, ನೀನು ಭಾಗವತಿಗೆ ಕಲಿಬೇಕು ಈಶ್ವರ ಅಂತ ಹೇಳ್ತಿದ್ದೆ, ಒಳ್ಳೆ ಸ್ವರ. ಹಾಗೆ ಅವನನ್ನು ಕರೆಸಿದೆ ಮನೆಗೆ. ಅವನನ್ನು ಕರೆಸಿ ನಾನು ಹೇಳಿದೆ, ಇದು ನನ್ಗೆ ಸ್ವಲ್ಪ ಚೆಂಡೆಯಲ್ಲಿ ಆಸೆ ಇತ್ತು, ಚೆಂಡೆ ಬಡಿಯುವರನ್ನೇ ನೋಡ್ತಿದ್ದೆ. ನಾನೆಲ್ಲಿ ನನ್ಗೆ ಚೆಂಡೆ ಕಲೀಲಿಕ್ಕೆ ಆಸೆ ಉಂಟು, ಒಂದು ಕ್ಲಾಸ್ ಎಲ್ಲ ಮಾಡುವನ. ಬೇಡ ಟೀಚರ್, ಚೆಂಡೆ ಎಲ್ಲ ಕಷ್ಟ, ನಿಮ್ಗೆ ಹೆದರ್ಬೇಡಿ, ನೀನ್ ಶಾಲೆಯಲ್ಲಿ ಮೂಜಿದಲ್ಲಿ ಕ್ಲಾಸ್ ಮಾಡಿ, ನೀನು ಅದೇ ಶಾಲೆಯಲ್ಲಿ ಕ್ಲಾಸ್ ಮಾಡಿ, ನಾನು ನಿಮ್ಗೆ ಇದು ಹುಡುಗಿಯರನ್ನೆಲ್ಲ ನಾನು ಕೊಡ್ತೇನೆ, ಇಲ್ಲಿ ನೀವು ಮಕ್ಕಳು ಇದ್ದರೆ ಎಲ್ಲ ಸೇರಿ ಮಾಡುವ ಅಂತ.
ಆಯ್ತು ಅಂತ ಮಾಡಿದೆವು ಕ್ಲಾಸ್ ಪ್ರತಿ ಶನಿವಾರ ಕರ್ಗಲ್ ವಿಶ್ವೇಶ್ವರ ಭಟ್ ಭಾರಿ ಅದು ಇವತ್ತಿಗೂ ಸಹ ಅವರನ್ನ ಕಲ್ತವರು ಭಯಂಕರ. ಅವ್ರ ಯಕ್ಷಗಾನ ಅಯ್ಯೋ ಯಕ್ಷಗಾನದಲ್ಲಿ ಇವತ್ತಿಗೂ ಅವರು ಬಂಟ್ವಾಳ ತಾಲೂಕಿನಲ್ಲಿ ಅವರಷ್ಟು ಪ್ರಸಿದ್ಧರು ಯಾರು ಇಲ್ಲ. ಕರ್ಗಲ್ ವಿಶ್ವೇಶ್ವರ ಭಟ್ ಇದ್ದಾರೆ, ಈಗ ಕಲಿಸ್ತಾ ಇದ್ದಾರೆ ಅವರು ಬೇರೆ ಕಡೆ ಎಲ್ಲ. ಅವರು ಬಂದ್ರು, ಪ್ರತಿ ಶನಿವಾರ ಕ್ಲಾಸ್ ಆಗ್ತಾ ಇತ್ತು. ಹಾಗೆ ಸುಮಾರು ಜನ ಮಹಿಳೆಯರು ಎಲ್ಲ ಸೇರಿದ್ದು ನಮ್ದು ಯಕ್ಷಗಾನ ಕ್ಲಾಸ್ ಆಯ್ತು. ಹಾಗೆ ಫಸ್ಟಿಗೆ ನಾವು ಶುರುವಿಗೆ ನಾವು ಮೂಜಿ ಇಲ್ಲಿ ಹತ್ರ ಹೇಳುವಲ್ಲಿ ಮಾಡಿ ಪಾರಿಜಾತ ಪ್ರಸಂಗ ನಾವು ಮಾಡಿದ್ದು. ಹಾಗೆ ಅಲ್ಲಿಂದ ನಮ್ಮ ಪಯಣ ಶುರುವಾಯಿತು. ಹಾಗೆ ನಮ್ಮ ಶಾಲೆ ಮಕ್ಕಳು ಸ್ವಲ್ಪವೇ ಕಮ್ಮಿ ಆದ್ರು, ಹುಡುಗರು ಕಮ್ಮಿ ಆಗ್ತಾ ಬಂದ್ರು, ಅವ್ರಿಗೆ ಆಸಕ್ತಿ ಕಮ್ಮಿ, ಹುಡುಗಿಯರಿದ್ರು. ಹಾಗೆ ನಂತರ ನಮ್ದು ಯಕ್ಷಗ ಪಯಣ ಪ್ರಾರಂಭ ಆದದ್ದು. ನಾವು ಎಷ್ಟು ಕಡೆ ಹೋಗಿದ್ದೇವೆ, ಸುಮಾರು 100-150 ಕಡೆ ನಮ್ಮ ಪ್ರದರ್ಶನ ಆಗಿದೆ. ಹೆಚ್ಚು ನಮ್ಗೆ ರಹಿಸಿದ್ದು ನರಕಾಸುರ ಮೋಕ್ಷ ಮತ್ತು ಮಹಿಷಮರ್ದಿನಿ. ಮಹಿಷಾಸುರನಿಗೆ ಆಗೆಲ್ಲ ಮಹಿಳೆಯರು ಇದ್ದದ್ದು, ಅದು ಮಹಿಳಾ ಯಕ್ಷಗಾನವಿದ್ದದ್ದು. ಶ್ರೀ ಕಲಶ ಮಹಿಳಾ ಯಕ್ಷಗಾನ ಮಂಡಳಿ ಮಹಿಳೆಯರೇ ಇದ್ದದ್ದು. ಆ ಕಲಶ ಮಹಿಳಾ ಯಕ್ಷಗಾನ ಮಂಡಳಿ ನೀವು ನಾನೇ ಹುಟ್ಟು ಹಾಕಿದ್ದು, ನಾನೇ ಅದರ ಸಂಚಾಲಕ್ಕೆ. ಮತ್ತೆ ಅದರಲ್ಲಿ ಒಂದು ಪ್ರಥಮ ವೇಷ ನೀವು ಯಾವ್ದು ಮಾಡ್ತಿದ್ರಿ, ಅದ್ರದ್ದು ಏನಾದ್ರು ನೆನಪಿದ್ಯಾ? ಖಂಡಿತ. ಅದು ಶುರು ಮಾಡಿದ ಅದು ಒಟ್ಟರಾಶಿ ಹೇಳ್ತಾರಲ್ಲ ಹಾಗೆ ನಾನು ಅಲ್ಲಿ ಸತ್ಯಭಾಮಾದೇವಿ ಮಾಡಿದ್ದು, ಇಲ್ಲಿ ಫಸ್ಟಿಗೆ ಮಾಡಿದ್ದು. ಮತ್ತೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಹೋಯ್ತು. ನನ್ಗೆ ಆಗ ಹಾಸ್ಯ ಅಂದ್ರೆ ತುಂಬಾ ಇಷ್ಟ ಇತ್ತು. ಮತ್ತೆ ಗುರುಗಳು ಹೇಳಿದ್ರು, ಮತ್ತೆ ಮಾದಕಟ್ಟೆ ಈಶ್ವರ ಭಟ್ ಹೇಳಿದ್ರು, ಮೇಡಮ್ ನೀವು ಹಾಸ್ಯ ಮಾಡಿ ಅಂತ ಹೇಳಿದ್ರು. ನನ್ಗೆ ಹಾಸ್ಯ ಇಷ್ಟ, ನಾನು ಮತ್ತೆ ಹಾಸ್ಯವೇ ಮಾಡ್ತಾ ಹೋದೆ. ಮಾಲಿನ ದೂತ, ರಕ್ಕಸ ದೂತ ಎಲ್ಲ ನಾನು ಮತ್ತೆ ಹಾಸ್ಯಕ್ಕೆ ನಾನು ಸೀಮಿತ ಆದೆ. ನಂಗೆ ಮತ್ತೆ ಬೇರೆ ಯಾವುದು ಹಿಡಿಸ್ಲಿಲ್ಲ. ನಮ್ಮ ಮಹಿಷಾಸುರ ಪಾತ್ರಧಾರಿಗೆ ನೋಟಿನ ಮಾಲಿಗೆ ಬಿದ್ದಿತ್ತು. ಆಗ ಎಲ್ಲರೂ ಚೌಕಿಗೆ ಬಂದು ಕೇಳ್ತಿದ್ರು ಮಹಿಷಾಸುರ ಯಾರು ಮಾಡಿದ್ದು ಅಂತ. ಅಷ್ಟು ನಾವು ಪ್ರಸಿದ್ಧರಾಗಿದ್ದೇವೆ. ನಮ್ಮ ಅಂದ್ರೆ ಆಗ ಮಹಿಳಾ ಯಕ್ಷಗಾನ ಎಲ್ಲಿ ಇರ್ಲಿಲ್ಲ. ಈಗ ಮಹಿಳಾ ಯಕ್ಷಗಾನ ಕಾಲದಲ್ಲಿ ಮಹಿಳಾ ಯಕ್ಷಗಾನ ಮಾಡಿದ್ದು ಗ್ರೇಟ್. ಹೌದು, ನಿಜವಾಗಿದ್ದು. ಆದ್ರೆ ಕೈ ಸುತ್ತುಕೊಂಡಿದ್ದೇವೆ ಎಷ್ಟು ಸಹ. ಆದ್ರೆ ನಂಗೆ ಅದು ಬೇಸರ ಇಲ್ಲ, ಹಣ ಎಷ್ಟೋ ಖರ್ಚಾಗ್ಲಿ, ಆದ್ರೆ ನಮ್ಗೆ ಒಳ್ಳೆ ಹೆಸರು ಬಂತಲ್ಲ ಅಂತ ನಿಜವಾಗಿ ಖುಷಿ ಆಗ್ತದೆ. ನಮ್ಗೆ ಖುಷಿ ಆಗ್ತಿತ್ತು. ದೂತದ್ದು ಅಥವಾ ಈ ಹಾಸ್ಯದೇ ಮಾಡ್ತಿದ್ದೆ ಅಂತ ಹೇಳಿದ್ರಿ, ಅದ್ರಲ್ಲಿ ಏನಾದ್ರು ಒಂದು ಡೈಲಾಗ್ ಏನಾದ್ರು ನಿಮ್ಗೆ ನೆನಪಿದೆಯಾ ಆಗ ಮಾಡಿದ್ದು? ಹೇಳ್ಬೋದಾ? ನಾನು ರಕ್ಕಸ ದೂತ ಮತ್ತು ದೇವದೂತ ಮಾಡ್ತಿದ್ದೆ. ನಾನು ದೇವದೂತ ಮಾಡುವಾಗ ಕೆಲವೆಲ್ಲ ನಾವೇ ಹುಟ್ಟು ಹಾಕೋದು. ಯಾಕೆ ನನಗೆ ಪ್ರತಿಯೊಂದು ಇನ್ನೊಂದು ಬೇರೆದು ಕೇಳಿ ಇದಲ್ಲ, ನಮ್ದೇ ನಾವು ಹುಟ್ಟು ಹಾಕಬೇಕು. ಹಾಗೆ ನಾನು ಆಗ ಒಂದೇ ವಾಕ್ಯ ಹೇಳ್ತೇನೆ. ನಾನಾಗ ಹೇಳ್ತಿದ್ದೆ, ಛೆ ಯಾವುದು ಆದಿತ್ತು ಮಾರೇರೆ, ಈ ಬಾಗಿಲು ಕಾಯುವ ಕೆಲಸ ಅಲ್ಲ. ಯಾರಿಗೆ ಸ್ವಾಮಿ ಈ ಕಿರಿಕಿರಿ, ಹೊಟ್ಟೆಗೆ ಎಣ್ಣೆ ಇಲ್ಲ, ತಲೆಗೆ ಅನ್ನ ಇಲ್ಲ, ಯಾರಿಗೆ ಬೇಕು ಇದು ಅಂತ ಹೇಳುದು. ಆಗ ಭಾಗವತರ ಹಿಂದೆ ಮಾತಾಡ್ತಿದ್ರು. ಹಾಗೆ ರಕ್ಕಸರು ಬರುವಾಗ ಅವರನ್ನು ಸ್ವಾಗತ ಮಾಡ್ಲಿಕ್ಕೆ ಉಂಟು. ಬನ್ನಿ ಬನ್ನಿ ಬನ್ನಿ. ಅಲ್ಲ ಮಾರೇರೆ, ಈ ಸ್ವರ್ಗಕ್ಕೆ ಯಾಕೆ ಬಂದದ್ದು? ಬಹುಶಃ ನೀವು ಕೆಳಗೆ ಬಹಳ ಕಿರಿಕಿರಿ ಕೊಡ್ತಿದ್ರಿ ಹೆಂಡತಿ ಮಕ್ಕಳಿಗೆ, ಅವರು ನಿಮ್ಮನ್ನು ಮೇಲೆ ದೂಡಿದ್ದು ಕಾಣ್ತದೆ ಅಂತ ಹೇಳ್ತಿದ್ದೆ. ಮತ್ತೆ ಆ ಒಂದು ಸನ್ನಿವೇಶಕ್ಕೆ ಅಲ್ಲೇ ನೆನಪಾಗ್ತದೆ. ಹೌದು, ಯಾವ್ದು ಗಟ್ಟು ಮಾಡಿ ಅಥವಾ ಓದಿಕೊಂಡಲ್ಲ ಅಲ್ಲ. ಮತ್ತೆ ಒಂದು ಸನ್ನಿವೇಶಕ್ಕೆ ಏನು ಸನ್ನಿವೇಶಕ್ಕೆ ನಾವಲ್ಲಿ ನಾವು ಊರಿನಲ್ಲಿ ಏನಾದ್ರು ಇದ್ರೆ ಅದನ್ನು ನಾವಲ್ಲಿ ಸ್ವಲ್ಪ ತೆಗೆದುಕೊಳ್ಳುತ್ತೇವೆ. ಹಾಗೆಲ್ಲ ಅದು ಒಳ್ಳೇದಾಗ್ತದೆ. ಸೃಜನಶೀಲತೆ ಬೇಕು ಯಕ್ಷಗಾನಕ್ಕೆ. ಖಾಲಿ ಬಾಯಿಪಾಠ ಇನ್ನೊಂದು ಆಗ ನಾವು ಅದೇ ಮಾತಾಡಿದ್ರೆ ಇದು ಹಾಸ್ಯ ನಾವು ಕೇಳಿದ್ದೇವೆ ಮಾರೇ ಹೇಳ್ತಾರೆ ಅಲ್ವಾ, ಅವ್ರಿಗೆ ಇಂಟ್ರೆಸ್ಟ್. ನಗು ಬರುವುದಿಲ್ಲ. ನೀವೇ ನೋಡಿ, ಒಂದು ಹಾಸ್ಯವನ್ನು ಒಮ್ಮೆ ನೀವು ನಗಾಡ್ತೀರಿ, ಅದೇ ಹಾಸ್ಯ ಬೇರೆ ನಗು ಬರುವುದಿಲ್ಲ. ಆ ತರ ಇರಬಾರ್ದು, ಅದು ನನ್ನ ಮನೋಭಾವನೆ. ಹಾಗೆ ಟೀಚರ್, ಇದರ ಜೊತೆಗೆ ನೀವು ತಾಳಮದ್ದಳೆ ಕೂಡ ಮಾಡ್ತಿದ್ರಂತೆ, ಅದು ಹೇಗೆ ಸಾಧ್ಯ ಆಯ್ತು? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತು. ಈಗ ಕೂಡ ಮಾಡ್ತಿದ್ದೀರಾ? ಹೌದು, ಮೊನ್ನೆ ಆದಿತ್ಯವಾರ ಒಂದೊಂದು ತಾಳಮದ್ದಳೆ ಇತ್ತು, ಪಂಚವಟಿ, ಅದ್ರಲ್ಲಿ ಸೀತೆ ಆಗಿದ್ದೇನೆ. ಹಾಗೆ ನಾವು ತಾಳಮದ್ದಳೆ ನಿಮ್ದು ತಂಡವೇ ಬೇರೆ ಇದೆಯಾ? ಇತ್ತೀಚೆಗೆ ನಾವು ಹುಟ್ಟು ಹಾಕಿದ್ದು ಇಲ್ಲಿ ಸದಾಶಿವ ಯಕ್ಷ ಬಳಗ ಶುರುವಾಗಿದೆ. ಇದು ಪ್ರತಿ ಆದಿತ್ಯವಾರ ಇಲ್ಲಿ ಯಕ್ಷಗಾನ ಮಕ್ಕಳಿಗೆ ದೊಡ್ಡವರೆಲ್ಲ ಕಲಿತಾ ಇದ್ದಾರೆ. ಹಾಗೆ ನಾವೆಣಿಸಿದ ಹೀಗೆ ಒಂದು ತಾಳಮದ್ದಳೆ ಮಾಡುವ. ಕೆಲವರ ಮನೆ ದುರ್ಗಾ ಪೂಜೆ, ಸತ್ಯನಾರಾಯಣ ಪೂಜೆ ಇರ್ತದೆ, ಆಗ 1-2 ಗಂಟೆ ಅವಧಿ ಸಿಕ್ಕಿದ್ರೆ ತಾಳಮದ್ದಳೆ ಮಾಡ್ಬಹುದಲ್ಲ ಅಂತ ನಾವೊಂದು ಹುಟ್ಟು ಹಾಕಿ ಮೊನ್ನೆ ಪ್ರಥಮ ಪ್ರಯೋಗ ನಾವು ಪಂಚವಟಿ ಮೊನ್ನೆ ಮಾಡಿದ್ದೇವೆ, ಮೊನ್ನೆ ಆದಿತ್ಯವಾರ. ಅದರಲ್ಲಿ ಯಾವ ಪಾತ್ರ? ಅದ್ರಲ್ಲಿ ನಾನು ಮೊನ್ನೆ ಸೀತೆ ಮಾಡಿದ್ದು. ಸೀತೆಯ ಮಾತು ಏನಾದ್ರು ಹೇಳ್ಬೋದಾ? ಅದು ಇದು ಸ್ವಗತಂದ್ರೆ ನಾನೇ ಹುಟ್ಟುವಾಕ್ಯ ಮಾಡಿದ್ದು. ಅವರೆಲ್ಲ ರಾಮ ಇದು ಬರ್ತಾರಲ್ಲ ಪಿತೃವಾಕ್ಯ ಪರಿಪಾಲನೆಗಾಗಿ. ಹಾಗೆ ಶ್ರೀರಾಮಚಂದ್ರ ಹೇಳ್ತಾರೆ ಸೀತೆ ಹತ್ರ, ಇದು ಆಯ್ತು ನಮ್ಗೊಂದು ಪರ್ಣಕುಟಿ ನಿರ್ಮಾಣ ಆಯ್ತು, ನಾವು ಕಾಲಿಟ್ಟು ಒಳಗೆ ಹೋಗುವ ಅಂತ. ಆಗ ನಾನು ಹೇಳ್ತೇನೆ, ಸ್ವಾಮಿ ನನ್ನ
ಒಂದು ಅಂತರಾಳದ ಭಾವನೆ. ಕೇಳ್ತೀರಾ ನೀವು ಅಂತ. ಹಾಗೆ ಆಯ್ತು ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೇನೆ, ದೇವ, ಮಿಥಿಲಾ ನಗರದಲ್ಲಿ ಜನಕ ರಾಯನ ಕುವರಿಯಾಗಿ ಸೂರ್ಯ ವಂಶದ ಚಂದ್ರನಂತಿರುವ ನಿಮ್ಮನ್ನು ವರಿಸಿ ಅಯೋಧ್ಯೆಗೆ ವಧುವಾಗಿ ಬಂದೆ. ಆದರೆ ನಾನು ಸಾಕೇತ ಸಾಮ್ರಾಜ್ಞಿ ಆಗುವ ಭಾಗ್ಯ ಇತ್ತು, ಅದನ್ನು ತ್ಯಜಿಸಿದೆ ಸ್ವಾಮಿ. ನೀವು ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸಕ್ಕೆ ಬಂದಾಗ ನಿಮ್ಮ ಜೊತೆಗೆ ನಾನು ಹೆಜ್ಜೆ ಹಾಕಿದೆ. ಲಕ್ಷ್ಮಣನು ನಮ್ಮ ಜೊತೆಯಾಗಿ ಬಂದ. ದೇವ, ನಾವು ಅಡವಿಯಲ್ಲಿ ಬರುತ್ತಿದ್ದಂತೆಯೇ ಅನೇಕ ಮುನಿ ಪುಂಗವರು ನಮಗೆ ವಂದಿಸಿದರು. ಹಾಗೆಯೇ ಅತ್ರಿ ಮಹಾಋಷಿಗಳಿಗೆ ನಾವು ಪಡಮಟ್ಟು ಅವರ ಪತ್ನಿ ಅನಸೂಯದೇವರಿಂದ ಹದಿಬದಿಯ ಧರ್ಮವನ್ನು ಪಡೆದು ನನ್ನ ಮೈಮನ ಪುಳಕಿತವಾಯಿತು. ದೇವ, ಹಾಗೆ ನಾವು ಕಡು ಕತ್ತಲೆಯ ಕಾಂತಾರಕ್ಕೆ ಬಂದೆವು. ಇಲ್ಲಿ ಎಳೆ ಮನೆಯನ್ನು ಲಕ್ಷ್ಮಣ ನಿರ್ಮಿಸಿದ. ಇದುವೇ ನನಗೆ ಅರಮನೆ ಸ್ವಾಮಿ. ನೀವಿರೋ ಜಾಗವೇ ನನಗೆ ಅಯೋಧ್ಯೆ. ನಾನು ನಿಮ್ಮ ಪ್ರೀತಿಯ ಭಕ್ತಿ ಮತ್ತು ಲಕ್ಷ್ಮಣನ ಮಾತೃ ಭಕ್ತಿ, ಇದು ಎರಡರಿಂದ ನಾನು ಪುನೀತಳಾಗಿದ್ದೇನೆ. ನನಗೆ ಇನ್ನೇನು ಬೇಕು ಸ್ವಾಮಿ? ಇಷ್ಟು ದೊಡ್ಡ ಡೈಲಾಗ್ ನೀವಾಗಿ ಯಾವ್ದು ಬರ್ಕೊಂಡು? ಇಲ್ಲ, ನಾನು ಬರೆಯುವ ಅಭ್ಯಾಸವೇ ಇಲ್ಲ. ಇದನ್ನೇ ನಾನು ಮಾಡ್ತಾ ಮಾಡ್ತಾ ಹಾಗೆ ಮಾಡ್ತಾ ಹೌದು. ಇಷ್ಟು ದೊಡ್ಡ ಡೈಲಾಗ್ ಹೇಳ್ಬೇಕು ಹೇಳಾದ್ರೆ ಇದು ನೀವು ಸೀತೆಯಾಗಿ ರಾಮನಿಗೆ ಹೇಳುವಂತ. ರಾಮನಿಗೆ ಹೇಳುವುದು. ಖಂಡಿತ. ಹೌದು. ಈಗ ನೀವು ಅಷ್ಟೇ ಅಲ್ಲ, ಇದ್ರ ಜೊತೆಗೆ ನೀವು ಇನ್ನೂ ಒಂದು ಪ್ರವೃತ್ತಿ ಇದೆ ಅಂತ ಕೇಳಿದ್ರೆ, ಬರೀತೀರಾ ಅಂತ ಹೇಳಿ. ಹೌದು. ಏನೆಲ್ಲ ಬರ್ದಿದ್ದೀರಿ ನಮ್ಮ ವೀಕ್ಷಕರಿಗೆ? ಅಥವಾ ನನಗೆ ಗೊತ್ತಿಲ್ಲ, ಹೇಳಿದ್ಮೇಲೆ ನನಗೆ ಗೊತ್ತಾಗುತ್ತೆ ಬರೀತೀರಾ ಅಂತ. ಏನು ಬರ್ದಿದ್ದೀರಿ? ಈಗ ಮಕ್ಕಳಿಗೆ ಕತೆ ಮೂಲಕ ಅವರಿಗೆ ಒಂದು ಮನವರಿಕೆ ಮಾಡ್ಬೇಕು, ಮೊಬೈಲ್ ಬಿಟ್ಟು ಅಂತ ಹೇಳಿ. ನೀವು ಕತೆ ಪುಸ್ತಕ ಏನಾದ್ರು ಬರ್ದಿದ್ರಾ? ಹೌದು. ನಂಗೆಂದ್ರೆ ಅದೇ ನಾನು ಹೇಳಿದ್ದು, ಮಕ್ಕಳಿಗೆ ನಾನು ಶಾಲೆಯಲ್ಲಿ, ನಮ್ಗೆ ಪ್ರಾಥಮಿಕ ಶಾಲೆಯಲ್ಲಿ ಲೈಬ್ರರಿ, ದೊಡ್ಡ ಲೈಬ್ರರಿ ಇತ್ತು. ಅಲ್ಲಿ ನಮ್ಗೆ ಕಥೆಗಳನ್ನೆಲ್ಲ ಕೊಡ್ತಿದ್ರು. ಅದು ತಾರಸು, ನಾಡಿಗರ, ಕೃಷ್ಣರ ಇಂಥ ದೊಡ್ಡವರ ಕಥೆಗಳನ್ನು ಕೊಡ್ತಿದ್ರು. ನಾವು ಓದ್ತಿದ್ದೆವು, ಮತ್ತೆ ಮನೆಯವರು ಓದ್ತಿದ್ರು. ಅದು ಓದ್ತಾ ನಮಗೊಂದು ರೀತಿಯ ಒಂದು ಕತೆ ಬರೆಯುವ ಇದು ಬಂತು. ಹಾಗೆಯೇ ನಂಗೆ ಕತೆ ಓದುದು ಬಹಳ ಹುಚ್ಚು. ಈಗಲೂ ಅಷ್ಟೇ, ಎಲ್ಲಿ ಹೋದೊಂದು ಪುಸ್ತಕ ನೋಡಿದ್ರೆ ಸಾಕು, ಅದನ್ನು ಬಿಡಿಸಿ ನೋಡುವ ಅಭ್ಯಾಸ. ಹಾಗೆ ನಾನು 10ನೇ ತರಗತಿಯಲ್ಲಿ ಒಂದು ಸಣ್ಣ ಕಾದಂಬರಿ ಬರೆದೆ, ಸಮ್ಮಿಲನ ಅಂತ, ರಜೆಯಲ್ಲಿ. ಅದು ಅಟ್ಟದಲ್ಲಿ ಹೋಗಿ ಸೇರಿತು. ಅದೊಂದು ಭಾಷೆ ಬರ ಹಾಗಿರ್ಬಹುದು. ನಾನ್ ಬರ್ದೆ. ನೀವು ಯಾರಿಗೂ ಕೊಡ್ಲಿಲ್ಲ. ನಾನೇ ಓದಿ ಖುಷಿ ಪಟ್ಟೆ. ಅಣ್ಣ ನೋಡಿದ, ಹೇಗೆ ಮುಂದುವರಿಸು ಅಂತ ಹೇಳಿದ, ಪ್ರೋತ್ಸಾಹ ಕೊಟ್ಟ ಅಣ್ಣ. ಹಾಗೆ ಹೋಯ್ತು. ಆಮೇಲೆ ನಂಗೆ ಕತೆ ಬರೆದು ಒಂದು ಅಭ್ಯಾಸ ಶುರುವಾಯಿತು. ಹಲವಾರು ಕಥೆಗಳು ತರಂಗದಲ್ಲಿ ಶುರು ನಂಗೆ ಉತ್ತನದವರು ಪ್ರೋತ್ಸಾಹ ಕೊಟ್ಟದ್ದು. ನಾನು ಕತೆ ಕಳಿಸಿದ ಹಾಗೆ ನಂಗೆ ಪ್ರೋತ್ಸಾಹ ಕೊಟ್ಟು, ಹೀಗೆ ಬರೀರಿ ಅಂತ. ಉತ್ತನದಲ್ಲಿ ಕೂಡ ಫಸ್ಟಿಗೆ ನಂಗೆ ಉತ್ತನದಲ್ಲಿ ಪ್ರೋತ್ಸಾಹ ಸಿಕ್ಕಿದ್ದು. ಆಮೇಲೆ ಉತ್ತನದಲ್ಲಿ, ತರಂಗದಲ್ಲಿ, ಮಯೂರ ಮತ್ತೆ ಹೊಸದಿಗಂತ ಅವರು ನಂಗೆ ತುಂಬಾ ಪ್ರೋತ್ಸಾಹ ಕೊಟ್ಟು, ಹೊಸದಿಗಂತ. ಆಮೇಲೆ ಉದಯವಾಣಿ, ಹೀಗೆ ಪ್ರತಿಯೊಂದು ಇದರಲ್ಲಿ ಕೂಡ ನಂದು ಕತೆ ಬರ್ಲಿಕ್ಕೆ ಶುರು ಆಯ್ತು. ಬರ್ತಾ ನಂಗೆ ಖುಷಿ ಆಯ್ತು. ನನ್ನ ಕತೆ ನಾವಂದ್ರೆ ಬೇರೆಯವ್ರ ಕತೆ ಓದುವಾಗ ನಮ್ಗೆ ಎಷ್ಟು ಹೆಮ್ಮೆ ಆಗ್ತದೆ. ಹಾಗೆ ನನ್ನ ಕತೆ ಇನ್ನೊಬ್ರು ಓದ್ತಾರಲ್ಲ ಅಂತ ನಂಗೆ ತುಂಬಾ ಖುಷಿ ಆಯ್ತು. ಹಾಗೆ ನಾನು ಒಂದು ಅಪ್ಪು ಅಂತ ಸಣ್ಣ ಕಥೆಗಳ ಪುಸ್ತಕ ಬಿಡುಗಡೆ ಮಾಡಿದೆ, ಸಂಕಲನ. ಆದ್ರೆ ಮತ್ತೆ ಒಂದೇ ಮಾಡಿದ್ ನಾನು. ಯಾಕೆಂದ್ರೆ ತುಂಬಾ ಆಗ್ಲೇ 10-10.5 ಸಾವಿರ ಖರ್ಚಾಗಿದೆ. ಅಂದ್ರೆ ಪ್ರಿಂಟ್ ಮಾಡಿಸ್ಲಿಕ್ಕೆಲ್ಲ ಉದಯಶಂಕರ್ ನೀರ್ಪಾಜಿ ಅವರ ಇದರಲ್ಲಿ ಮಾಡಿದ್ದು. ಆದ್ರೆ ಎಂತ ಗೊತ್ತುಂಟ, ನನಗೆ ಪುಸ್ತಕವನ್ನು ಒಬ್ಬರಿಗೆ, ಕೆಲವರು ನಾನು ನೋಡಿದ್ದೇನೆ, ಕೂತ ಕೂಡ್ಲೆ ಪುಸ್ತಕ ಇಟ್ಟು ನಾನು ಬರೆದ ಪುಸ್ತಕ ಓದಿ ಅಂತ. ಆಗ ನಮ್ಗೆ ಅವರು ಒತ್ತಾಯ ಕೊಡ್ತಾರೆ, ನಾವು ಹಣ ಕೊಡ್ಬೇಕಲ್ಲ. ಹಾಗಲ್ಲ ಅದು. ನಂಗೆ ಆ ತರದ ಅದು ಒಂದು ನಂಗೆ ಪ್ರವೃತ್ತಿ ಇಷ್ಟ ಇಲ್ಲ. ಅವರಾಗಿ ಕೊಡಿ ಅಂತ ಕೇಳ್ಬೇಕು, ನಾವು ಕೊಡ್ಬೇಕು. ಹಾಗಾಗಿ ನಾನು ಅದು ಯಾರಿಗೂ ನಾನು ಕೊಡ್ಲಿಲ್ಲ. ಕೆಲವರಿಗೆ ಮಾತ್ರ ಆತ್ಮೀಯರಿಗೆ ಗಿಫ್ಟ್ ತರ ಹೀಗೆ ಕೊಟ್ಟಿದ್ದೇನೆ ವಿನಃ ಯಾರಿಗೂ ಕೊಡ್ಲಿಲ್ಲ. ಮತ್ತೆ ನಾನು ಒಂದೇ ಪುಸ್ತಕ ಅಪ್ಪು ಮಾತ್ರ ಕಥಾ ಸಂಕಲನ ಬಿಡುಗಡೆ ಮಾಡಿದೆ. ಅಂದ್ರೆ ಮಕ್ಕಳ ಕಥೆಗಳಾದೇನ ಅಥವಾ ದೊಡ್ಡವರು? ಅದು ದೊಡ್ಡವರ ಕಥೆಗಳೇ ನಾನು ಬರೆದದ್ದು. ಈ ಒಂದು ಅಪ್ಪು ಅನ್ನೋ ಪುಸ್ತಕ ಸಂಕಲನ ಬಿಡುಗಡೆ ಮಾಡಿದ್ರಿ, ಒಂದೇ ಪುಸ್ತಕ. ಮತ್ತೆ ಕಥೆ ಎಲ್ಲ ಬರಿತಾ ಇದ್ರಿ ನೀವು? ಕಥೆ ಮೇಲೆ ಕೂಡ ಕಥೆ ಎಲ್ಲ ಬರಿತಾ ಇದ್ದೆ, ಕಥೆ ಬರಿತಾ ಇದ್ದೆ ನಾನು. ಈ ಒಂದು 35 ವರ್ಷಗಳ ಸರ್ವೇಸಿನಿಂದ ಶಿಕ್ಷಕಿಯಾಗಿ ವೃತ್ತಿ ಜೀವನ ಪ್ರಾರಂಭ ಮಾಡಿದ್ರಿ. ಜೊತೆಗೆ ಕಲಶ ಮಹಿಳಾ ಯಕ್ಷಗಾನ ತಂಡವನ್ನ ಕಟ್ಟಿದ್ರಿ. ಜೊತೆಗೆ ತಾಳಮದ್ದಳೆ, ಮತ್ತೆ ಇಂಥ ಪುಸ್ತಕ, ಕಥೆ, ಕವನಗಳನ್ನ ಬರಿತಾ ಇದ್ರಿ. ಇಷ್ಟೆಲ್ಲ ಹೇಗೆ ಸಾಧ್ಯ ಆಯ್ತು ನಿಮ್ಮ ಜೀವನದಲ್ಲಿ? ಯಾಕಂದ್ರೆ ಅದ್ರ ಜೊತೆಗೆ ಫ್ಯಾಮಿಲಿ ಅಂತ ಇರ್ತದೆ, ಗಂಡ ಮಕ್ಕಳು. ಹೇಗೆ ಸಾಧ್ಯ ಆಯ್ತು? ನನಗೆ ತಿಳಿದ ಹಾಗೆ
ದೇವರಿಗಷ್ಟೇ 10 ಕೈ ಅಲ್ಲ, ದೇವ್ರು ಮಹಿಳೆಗೆ ಕೂಡ 10 ಕೈ ಯೋಚನೆ ಮಾಡುವಂತ ಶಕ್ತಿ ಕೊಡ್ತಾರಂತೆ. ಅದು ನಿಜ ಅನಿಸ್ತಾ ಇದೆ ನಿಮ್ಮನ್ನು ನೋಡಿದಾಗ ನನಗೆ. ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಹೇಗೆ ಸಾಧ್ಯ ಅಂದ್ರೆ ಆಯ್ತು ನಿಮ್ಮಲ್ಲಿ? ನಮಗೆ ಒಂದು ಛಲ ಹಠ ಇದ್ರೇನು ಮಾಡ್ಬೋದು ಅಲ್ವಾ? ಆ ಮಾಡ್ಬೇಕು ಅನ್ನೋ ಹೌದು ಹೌದು. ಇದು ಒಂದು ಮಾತು ಕೇಳಿದ್ದೀರಿ ನೀವು, ಸೋಮಾರಿಯ ತಲೆ ಸೈತಾನನ ನೆಲೆ ಅಂತ. ಆ ರೀತಿ ಆ ತಲೆಯಲ್ಲಿ ಸೈತಾನ ಬರಬಾರ್ದು. ನಮ್ಗೆ ಸದಾ ಚಟುವಟಿಕೆ ಇರಬೇಕು. ಆದ ಕಾರಣ ನಮ್ಮ ನಮ್ಮ ಹವ್ಯಾಸ ಆಗ ನನ್ನ ಹವ್ಯಾಸ ಅದುವೆ ಕತೆ ಮತ್ತು ಬರೆಯುವಿಕೆ. ಅದಕ್ಕೆ ನಾನು ಪ್ರೋತ್ಸಾಹ ಕೊಟ್ಟಿದ್ದೆ. ನಿಜ ನೋಡ್ಲಿಕ್ಕೆ ಹೋದ್ರೆ ನಾನು ಯಕ್ಷಗಾನಕ್ಕೆ ಸೇರ್ಬೇಕಾದ್ರೆ ನನ್ನ ಗಂಡ ಈಶ್ವರಚಂದ್ರ ರಾವ್ ಎಷ್ಟು ನಿಮಗೆ ಸಪೋರ್ಟ್ ಕೊಟ್ಟಿದ್ದಾರೆ? ತುಂಬಾ ಅವರದ್ದು ಒಳ್ಳೆ ಸಪೋರ್ಟ್. ನನ್ನ ಗಂಡ ಈಶ್ವರಚಂದ್ರ ರಾವ್ ಕೊಟ್ಟ ಸಪೋರ್ಟಿನ ನಾನು ಎಲ್ಲ ಯಕ್ಷಗಾನದಲ್ಲಿ, ಅಂದ್ರೆ ಆಗ ಯಕ್ಷಗಾನ ವೇಷ ಹಾಕುವುದು ಅಂತ ಹೇಳಿದ್ರೆ ಒಂದು ಇತ್ತು ಕೆಲವರಿಗೆ. ತುಂಬಾ ಮಂದಿ ಹೇಳಿದಂತ, ಯಾಕೆ ನಿಮ್ಮ ಹೆಂಡತಿ ಯಕ್ಷಗಾನಕ್ಕೆ ಸೇರುವುದು, ಡ್ರೆಸ್ ಮೇಕಪ್ ಡ್ರೆಸ್ ಎಲ್ಲ ಗಂಡಸರಲ್ಲ ಹಾಗೆಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನಾನ್ ಕ್ಯಾರ್ ಮಾಡುದಿಲ್ಲವಾ ಅದಕ್ಕೆಲ್ಲ, ನೀನು ಮುಂದುವರಿಸು ಅಂತ ಹೇಳ್ತಿದ್ರು. ಹಾಗೆ ಅವರ ಪ್ರೋತ್ಸಾಹದಿಂದ ಖಂಡಿತ. ಯಾಕೆಂದ್ರೆ ನೋಡಿ, ಮದುವೆಯಾದ ಮೇಲೆ ಗಂಡನ ಪ್ರೋತ್ಸಾಹ ಬೇಕೇ ಬೇಕಲ್ಲ, ಇಲ್ಲದ್ರೆ ನಮ್ಗೆ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವರ ಪ್ರೋತ್ಸಾಹದಿಂದಲೇ ನಾನು ಯಕ್ಷಗಾನದಲ್ಲಿ ಮತ್ತೆ ಕತೆ ಬರೆಯುವುದ್ರಲ್ಲಿ ಎಲ್ಲ ಬಂದು ಅವರೆಲ್ಲರ ನನ್ನ ಹೆಂಡತಿ ಕತೆ ಬರೀತಾಳೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಅವ್ರು ಯಕ್ಷಗಾನದಲ್ಲಿ ಇದ್ದಾಳೆ, ಅವ್ರಿಗೆ ಅದೊಂದು ಹೆಮ್ಮೆ ಹೇಳ್ತಿದ್ರು. ನಾನೇ ಕೆಲವು ಹೇಳ್ತಿದ್ದೆ, ಅದೆಲ್ಲ ಹೇಳ್ಬೇಡಿ ನಂಗೆ ಇಷ್ಟ ಆಗುದಿಲ್ಲ ಅಂತ. ಅವರಿಗೆ ಅದೊಂದು ಹೆಮ್ಮೆ ಇತ್ತು. ಹಾಗೆ ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ನಾನು 2 ಸಣ್ಣ ಮಕ್ಕಳು, ನಾವು ಎಲ್ಲೆಲ್ಲಿ ಮೈಸೂರು ಆಚೆ ಯಕ್ಷಗಾನಕ್ಕೆಲ್ಲ ಹೋಗಿ ನಿದ್ರೆ ಕಣ್ಣಲ್ಲಿ ಬರೋದು, ಮರ್ದಿವಸ ಶಾಲೆಗೆ ಹೋಗೋದು, ಅಡಿಗೆ ಮಾಡೋದು. ಅದು ಅಲ್ಲದೆ ಮಹಿಳೆಯರಾದ ಕಾರಣ ನಾವು ಅವರನ್ನು ಮನೆಯವರೆಗೆ ಬಿಡ್ತೇವೆ. ಕೆಲವು ಬಿಡ್ಲಿಕ್ಕೆ ಆಗದವರು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಅವ್ರು ಹೋಗ್ತಾರೆ, ಹಾಗೆ ಕಳಿಸುದ, ಅವರಿಗೆ ತಿಂಡಿ ಮಾಡಿ ಕಳಿಸ್ಬೇಕು ಇತ್ತು. ಆದರೆ ನನಗೆ ಅದೊಂದು ಕಷ್ಟ ಅಂತ ಅನಿಸ್ಲಿಲ್ಲ. ಯಾಕೆಂದ್ರೆ ಮಾಡ್ಬೇಕು ಅನ್ನೋ ಛಲ ಇತ್ತು, ಮತ್ತೆ ಖುಷಿ ನಮಗೆ. ಯಕ್ಷಗಾನ ನಿಜವಾಗಿ ನಾನು ಹೇಳ್ತೇನೆ ಮೇಡಮ್, ಯಕ್ಷಗಾನಕ್ಕೆ ನಾನು ಸೇರಿದ ಮೇಲೆ ಎಷ್ಟೋ ನನ್ನ ಮನಸ್ಸಿನ ಚಿಂತೆ ದೂರ ಆಗಿದೆ. ನಿಜವಾಗಿಯೂ ನಾನು ಹೇಳಲ್ಲ, ಯಾವುದೇ ಒಬ್ಬ ಮನುಷ್ಯನಿಗೆ ಚಿಂತೆ ಬರುವುದಿಲ್ಲ. ಅವನಿಗೆ ಬೇರೆ ಏನಾದ್ರು ಪ್ರವೃತ್ತಿ ಇದ್ರೆ ಖಂಡಿತ ಯಾವ ಚಿಂತೆಯೂ ಬರುವುದಿಲ್ಲ. ಅದೇ ಅಲ್ಲಿದ್ದು ವೃತ್ತಿ ಒಂದು ಕಡೆ ಆದ್ರೆ, ಜೀವನಕ್ಕಾದ್ರೆ ಪ್ರವೃತ್ತಿ ಅನ್ನೋದು ಮನಸ್ಸಿಗೆ ಖಂಡಿತವಾಗಿ. ಅದ್ರ ಜೊತೆಗೆ ನಿಮ್ಮ ಗಂಡ ಕೂಡ ಅಷ್ಟು ಸಪೋರ್ಟ್ ಮಾಡ್ತಾರೆ. ಖಂಡಿತ ಯಾವುದೇ ಮಹಿಳೆ ಸಾಧಿಸ್ಬೇಕು ಅಂತಾದ್ರೆ ಮನೆಯವರ ಸಪೋರ್ಟ್ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಇವರ ಯಜಮಾನರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಹಾಗೆ ನಾವು ಇಷ್ಟು ಮುಂದೆ ಬರ್ಬೇಕಾದ್ರೆ ಮನೆಯ ವಾತಾವರಣ, ಮಕ್ಕಳು ಹೊಂದಿಕೊಂಡಿದ್ರು, ಗಂಡನ ಸಪೋರ್ಟ್ ಇದೆಲ್ಲ ಇದ್ದ ಕಾರಣ ನಂಗೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು ನನಗೆ. ಮತ್ತೆ ಶಾಲೆಯಲ್ಲಿ ಕೂಡ ಒಳ್ಳೆ ಸಪೋರ್ಟಿವ್ ಆಗಿದ್ರು ನಮ್ಗೆಲ್ಲದಕ್ಕೂ ಕೂಡ. ನಮ್ಮ ಸಂಚಾಲಕರು ಖುಷಿ ಆಗ್ತಿತ್ತು, ಅವ್ರದ್ದು ಒಂದು ಒಪ್ಪಿಗೆ ಇತ್ತು, ಯಾವ್ದು ಏನು ಮಾಡೋದಕ್ಕೆ ಒಪ್ಪಿಗೆ ಇತ್ತು ಅವರಿಗೆ. ಅದೇ ನಮ್ಮ ಶಾಲೆಯ ಯಾವ ಶಿಕ್ಷಕರಾಗ್ಲಿ ಅವರ ಪ್ರತಿಭೆ ಬೆಳಗ್ಬೇಕು ಅಂತ ಹೇಳ್ತಿದ್ರು. ಹೌದಪ್ಪ, ತುಂಬಾ ಒಳ್ಳೆಯ ಸಂಚಾಲಕರು ನಾವು ಪಡೆದಿದ್ದೇವೆ. ಕೊನೆಯದಾಗಿ ಹೇಳ್ಬೇಕಾದ್ರೆ, ಒಂದು ಶಿಕ್ಷಕ ವೃತ್ತಿ ಅದೇ ಗುರುವೇನ್ ಮಹಾ ಅನ್ನೋ ಇದಕ್ಕೆ ಬೇಡ, ಗುರುವೇನ್ ನಮಃ ಅನ್ನೋ ಕಾಲದಲ್ಲೇ ಇರಲಿ. ನ ಗುರೋರ್ ಅಧಿಕಂ ಅಂತ ಹೇಳಿ, ಗುರುಗಿಂತ ಹಿರಿಯರಿಲ್ಲ. ಅಂದ್ರೆ ಯಾರಲ್ಲಿ ಪೂಜ್ಯ ಭಾವನೆ ಅನ್ನೋದಿರ್ತದೋ ಅವರಲ್ಲಿ ವಿದ್ಯೆ ಅನ್ನೋದು ಸರಳವಾಗಿ ಬರ್ತಿತ್ತು. ಅಂದ್ರೆ ಆ ಮಕ್ಕಳಲ್ಲಿ ಆಗ ಹಾಗಿತ್ತು ಅಂತ ಅಲ್ವಾ? ಎಸ್ ಟೀಚರ್, ವೃತ್ತಿಗೆ ಸಂಬಂಧಪಟ್ಟಂತೆ ಕೊನೆಯದಾಗಿ ನಿಮ್ಮ ಮಾತು. ಕೊನೆಯದಾಗಿ ನಾನು ಹೇಳಿದ್ರೆ, ಈಗ ನೋಡಿ ನಮ್ಗೂ ಪ್ರಾಯ ಆಯ್ತು, ರಿಟೈರ್ಡ್ ಎಲ್ಲ ಆಯ್ತು. ಆದರೆ ನಾನು ಇವತ್ತು ಎಷ್ಟೋ ಜನ ಶಿಕ್ಷಕರನ್ನೆಲ್ಲ ನೋಡ್ತೇನೆ, ಅವರು ಆಸಕ್ತಿ ಕಮ್ಮಿ ಆಗ್ತಾ ಬರ್ತದೆ ಕೆಲವರಿಗೆ ಅಲ್ವಾ? ಶಿಕ್ಷಕರಿಗೂ ಮತ್ತೆ ಯುವ ಜನತೆಗೂ ಮಕ್ಕಳಿಗೂ ಎಲ್ಲರಿಗೂ ಇವತ್ತು ಏನೂ ಗೊತ್ತಿಲ್ಲ, ಆಸಕ್ತಿ ಕಮ್ಮಿ ಆಗ್ತದೆ. ಅದಕ್ಕೆ ಮುಖ್ಯ ಕಾರಣ ನೀವು ಹೇಳಿದಾಗೆ ಮೊಬೈಲ್ ಆಗಿರ್ಬೋದು. ಹಾಗೆ ನಾನು ಎಲ್ಲರಿಗೂ ಹೇಳೋದು, ನೀವು ಪ್ರವರ್ಧಮಾನಕ್ಕೆ ಬನ್ನಿ, ಯಾವ ವಿಷಯದಲ್ಲ ಆಸಕ್ತಿ ವಹಿಸಿ. ಯಾಕೆ ನಾಳೆ ನಾವು ಅಳಿದರು ಅವರು ಇದನ್ನು ಮಾಡಿದ್ದಾರೆ ಅಂತ ಇರ್ತದೆ. ಹಾಗೆ ಹೇಳುವಾಗೆ ನೀವು ಮಾಡಿ. ನಮ್ಮ ತಲೆಯಲ್ಲಿ ಸದಾ ಒಂದು ಚಟುವಟಿಕೆ ತುಂಬಿರ್ಬೇಕು, ಚಟುವಟಿಕೆಯಲ್ಲಿ ನಾವು ಇರ್ಬೇಕು. ಹಾಗೆ ಎಲ್ಲರಿಗೂ ಯೋಜನೆಗೆ ಹೇಳುವ ಹಾಗೆ ಸದಾ ಚಟುವಟಿಕೆಯಿಂದ ನೀವು ಇರಿ, ಆಗ ನಿಮ್ಗೆ ಉಲ್ಲಾಸ ಬಂದೇ ಬರ್ತದೆ ಅಂತ ಹೇಳೋದು ನಾನು. ಆಕ್ಟಿವ್ ಆಗಿರ್ಲೇಬೇಕು ನಾವು. ಮತ್ತೆ ಸಮಾಜ, ಈಗ ನಾನು ರಿಟೈರ್ಡ್ ಆದ್ರೂ ಕೂಡ ನಾನು ಮನೆಯಲ್ಲಿ 3 ಕೋಣೆಯ ಗೋಡೆಯಲ್ಲೆಲ್ಲ ನಾನು ಇರುವ ಕ್ರಮ ಇಲ್ಲ. ನಾನು ಹೊರಗೆ ಹೋಗ್ತಾ ಇದ್ದೇನೆ, ಇಲ್ಲಿ ಚೌತಿ ಬರ್ತದೆ, ಅದ್ರಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೇನೆ. ಇಲ್ಲಿಗ ಯಕ್ಷಗಾನ ಸಂಘ ಆಗಿದೆ, ಅಲ್ಲಿ ನಾನು ಇರ್ತೇನೆ. ಆದ ಕಾರಣ ನನಗೆ ಏನು ಗೊತ್ತುಂಟು, ನಾನು ತುಂಬಾ ಮೊದಲಿನಿಂದಲೂ ಚಟುವಟಿಕೆಯನ್ನು ಇಷ್ಟಪಡುವವಳು. ಮೂಲೆಯಲ್ಲೇ ಕೂತ್ಕೊಳ್ಳುವ ಇದು ಇಲ್ಲ ನನ್ಗೆ, ಚಟುವಟಿಕೆ ಇಷ್ಟ. ಅದನ್ನೇ ನಾನು ಇನ್ನೊಬ್ರಿಗೆ ಹೇಳು, ನೀವು ಚಟುವಟಿಕೆಯಲ್ಲೇ ಇರಿ, ಮಾಡ್ಲೇಬೇಕು. ನಾವು ಸದಾ ಉಲ್ಲಾಸ ಭರಿತರಾಗಿರಿ ಹೇಳುದು ನಾನು ಎಲ್ಲರಿಗೆ ಕೂಡ.
ಇವತ್ತಿಗೆ ನಿಮ್ಗೆ 68 ವರ್ಷ ಆದ್ರೂ ಕೂಡ ಇಷ್ಟು ಆಕ್ಟಿವ್ ಆಗಿದ್ದಾರೆ. ಖಂಡಿತ ಇನ್ನು ಮುಂದೆ ಕೂಡ ನಿಮಗೆ ಆ ಶಕ್ತಿ, ಆ ಯುಕ್ತಿ ಆ ಭಗವಂತ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಯಾರು ತಂದೆ ತಾಯಿ ಗುರುಗಳನ್ನ ದೈವಿ ಭಕ್ತಿಯಿಂದ ಪೂಜಿಸ್ತಾರೋ ಅವರನ್ನ ಆ ಭಗವಂತನೇ ಕಾಪಾಡ್ತಾನಂತೆ. ಆ ನಿಟ್ಟಿನಲ್ಲಿ ಇನ್ನೊಮ್ಮೆ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಿಮ್ಮ ಅಮೂಲ್ಯ ಸಮಯ ಹಾಗೂ ಅನುಭವವನ್ನ ನಮ್ಮೊಡನೆ ಹಂಚಿಕೊಂಡದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಖುಷಿ ಆಯ್ತು ಸಂಜನಾ, ನೀವು ನಮ್ಮ ಮನೆಗೆ ಬಂದ್ರಿ, ಸಂದರ್ಶನ ಮಾಡಿದ್ರಿ. ಹೀಗೆ ನಿಮ್ಮ ಒಂದು ಚಾನೆಲ್ ಏಳಿಗೆ ಆಗಲಿ ಅಂತ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ತುಂಬಾ ಖುಷಿ ಆಯ್ತು ನನಗೂ. ಎಸ್ ಸ್ನೇಹಿತರೆ, 35 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನ ಅನುಭವಿಸಿ ನಿವೃತ್ತರಾದರೂ ಪ್ರವೃತ್ತಿಯಿಂದ ನಿವೃತ್ತರಾಗಿಲ್ಲ. ಒಂದು ಕಾಲದಲ್ಲಿ ಯಕ್ಷಗಾನ ಅಂದ್ರೆ ಅದು ಗಂಡು ಕಲೆ. ಆ ಕಾಲದಲ್ಲಿ ಕಲಶ ಮಹಿಳಾ ಯಕ್ಷಗಾನ ತಂಡವನ್ನು ಕಟ್ಟಿ ನಾಡಿನಾದ್ಯಂತ 100 ಪ್ರದರ್ಶನವನ್ನ ನೀಡಿ 2.5 ದಶಕಗಳ ಕಾಲ ಕನ್ನಡ ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ ಸಣ್ಣ ಕಥೆಗಳ ಮೂಲಕ ಬರವಣಿಗೆಯಲ್ಲೂ ಮುಂದುವರೆದು ತಾಳಮದ್ದಳೆಯನ್ನ ಇವತ್ತಿಗೂ ಮುಂದುವರಿಸಿಕೊಂಡು ಹೋಗುತ್ತಿರುವ ಇವರಿಗೆ 68ರ ಪ್ರಾಯ. ಏಜ್ ಇಸ್ ಅ ನಂಬರ್. ನಿಜ, ವಯಸ್ಸು ಕೇವಲ ದೇಹಕ್ಕೆ, ಮನಸ್ಸಿಗಲ್ಲ ಅಂತ ಇವರು ನಿರೂಪಿಸಿ ಇವತ್ತಿಗೂ ಕೂಡ ದಿನದ 24 ಗಂಟೆ ಸಾಕಾಗೊಲ್ಲ ಸಂಜನಾ ಅಂತ ಹೇಳ್ತಾ ಇರೋ ಇವರಿಗೆ ಆ ಭಗವಂತ ಇವರ ಕೈಯಲ್ಲಿ ಇನ್ನಷ್ಟು ವರ್ಷಗಳ ಕಾಲ ಕಲಾ ಸೇವೆಯನ್ನು ಮುಂದುವರಿಸುವ ಅವಕಾಶ ಹಾಗೂ ಆರೋಗ್ಯ ಭಾಗ್ಯ ಆ ಭಗವಂತ ಕರುಣಿಸಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಅವ್ರು ಹೇಳೋ ಪ್ರಕಾರ ಹರಿಹರ ಬಂದು ಜೀವ ಹೋಗೋ ತನಕನು ಇನ್ನೊಬ್ಬರಿಗೆ ಹೊರೆಯಾಗದೆ ಹವ್ಯಾಸವನ್ನ ಮುಂದುವರಿಸಿ ಅಂತ. ಖಂಡಿತ ನಿಮ್ಮ ಮಾತನ್ನ ಪಾಲಿಸ್ತೇವೆ ಟೀಚರ್. ಧನ್ಯವಾದಗಳು ಸ್ನೇಹಿತರೆ. ಇದಾಯ್ತು ಈ ವಿಡಿಯೋದ ವಿಶೇಷತೆ. ಮುಂದೆ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.